ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಬಾಗಿಲುಗಳು ಎಡಕ್ಕೆ ತೆರೆದುಕೊಂಡಿವೆ. ಅಪರ್ಣಾ ಇಳಿದು ಹೋಗಿದ್ದಾರೆ. ರೈಲು ಈಗ ನಾಡಪ್ರಭು ಕೆಂಪೇಗೌಡ ನಿಲ್ದಾಣವನ್ನು ಪ್ರವೇಶಿಸುತ್ತಿದೆ. ಬಾಗಿಲುಗಳು ಬಲಕ್ಕೆ ತೆರೆದುಕೊಳ್ಳುತ್ತವೆ. ಬೆಂಗಳೂರಿಗೆ ಮೆಟ್ರೋ ಬಂದ ದಿನದಿಂದ ಪ್ರಯಾಣಿಕರ ಕಿವಿಗೆ ದಿನವೂ ಬೀಳುತ್ತಿದ್ದ ಸ್ಪಷ್ಟ ಕನ್ನಡದ ದನಿಯ ಒಡತಿ ಯಾರು ಅನ್ನುವುದನ್ನು ಯಾರೂ ಹೇಳಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಅಷ್ಟರಲ್ಲಾಗಲೇ ಅವರ ಧ್ವನಿ ಮನೆಮಾತಾಗಿತ್ತು. ಸ್ಪಷ್ಟ ಉಚ್ಚಾರಣೆಗೆ ಹೆಸರಾಗಿದ್ದ ಅವರು ಕನ್ನಡದ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸುಮಾರು 3 ದಶಕಗಳ ಕಾಲ ದನಿಯಾಗಿದ್ದರು. ಕನ್ನಡಪ್ರಭದ ಪುರವಣಿ ಸಂಪಾದಕರಾಗಿದ್ದ, ಸಿನಿಮಾ ವರದಿಗಾರರೂ ಆಗಿದ್ದ ನಾರಾಯಣಸ್ವಾಮಿ ಅವರ ಮಗಳಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಹುಟ್ಟಿದವರು ಅಪರ್ಣಾ. ಬಾಲ್ಯದಿಂದಲೇ ಕಲೆಯ ನಂಟು, ಕನ್ನಡದ ಬಂಧ. ಪುಟ್ಟಣ್ಣ ಕಣಗಾಲರಿಗೆ ಆಪ್ತರೂ ಆಗಿದ್ದ ನಾರಾಯಣಸ್ವಾಮಿ ಪುಟ್ಟಣ್ಣರ ಒತ್ತಾಯಕ್ಕೆ ಕಟ್ಟುಬಿದ್ದು ಮಗಳನ್ನು ಚಿತ್ರರಂಗಕ್ಕೆ ಕಳಿಸಿಕೊಟ್ರು. ಮೊದಲ ಸಿನಿಮಾ ಮಸಣದ ಹೂವು. ಅದರ ಅಭಿನಯದಿಂದಲೇ ಕನ್ನಡಿಗರ ಗಮನ ಸೆಳೆದವರು ಅಪರ್ಣಾ. ಅಪರ್ಣಾ ನಟಿಯಾಗಿಯೇ ಮುಂದುವರಿಯಬೇಕು, ಅವರಿಗೆ ಮದುವೆ ಮಾಡಬೇಡಿ ಅಂತ ಪುಟ್ಟಣ್ಣ KS ನಾರಾಯಣಸ್ವಾಮಿ ಅವರಲ್ಲಿ ಕೇಳಿಕೊಂಡಿದ್ದರಂತೆ. ಆದರೆ ಚಿತ್ರರಂಗದ ನಶ್ವರತೆ ಬಗ್ಗೆ ಗೊತ್ತಿದ್ದ ನಾರಾಯಣಸ್ವಾಮಿ ಅಪರ್ಣಾರನ್ನು ಚಿತ್ರರಂಗದಲ್ಲಿ ಮುಂದುವರಿಯಲು ಬಿಡಲಿಲ್ಲ. ಆದರೆ ಚಿತ್ರರಂಗಕ್ಕೆ ಅಪರ್ಣಾ ಬೇಕಿತ್ತು, ಕನ್ನಡಕ್ಕೆ ಅವರ ಅವಶ್ಯಕತೆ ಇತ್ತು. ಅಪರ್ಣಾ ಮತ್ತೆ ಚಿತ್ರೋದ್ಯಮಕ್ಕೆ ಮರಳುವಂತಾಯಿತು. ಅಪರ್ಣಾರ 2ನೇ ಇನ್ನಿಂಗ್ಸ್ ಆರಂಭವಾದದ್ದು ಅಮೇರಿಕಾದಿಂದ ಮರಳಿದ ನಂತರ. ನಟನೆಯಿಂದ ದೂರಾಗಿ ನಿರೂಪಣೆಯಲ್ಲಿ ತೊಡಗಿಕೊಂಡ ಅಪರ್ಣಾ ಗಣ್ಯಾತಿಗಣ್ಯ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಂಡರು. ಪತ್ರಕರ್ತರ ಮಗಳಾಗಿದ್ದರಿಂದ ಕನ್ನಡದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಅಪರ್ಣಾರಲ್ಲಿ ಜಾಗೃತವಾಗಿತ್ತು. ಸೊಗಸಾದ ಕನ್ನಡ ಭಾಷೆ ಅವರಿಗೆ ಒಲಿದಿತ್ತು. ಕನ್ನಡ ಸಾಹಿತ್ಯ ಮತ್ತು ಕಾವ್ಯದ ಪರಿಚಯವೂ ಇತ್ತು. ಅಪರ್ಣಾ ಕೆಲವೇ ಸಮಯದಲ್ಲಿ ಕನ್ನಡ ವಾङ्ಮಯ ಪರಂಪರೆಯ ಅನಿವಾರ್ಯ ಕೊಂಡಿಯಾದರು. ಬಹುಮುಖ ಪ್ರತಿಭೆಯ ಅಪರ್ಣಾ ಕನ್ನಡಪ್ರಭಕ್ಕೆ ಅಂಕಣಗಾರ್ತಿಯೂ ಆಗಿದ್ದರು. ಅವರು ಸುಮಾರು 3 ವರ್ಷಗಳ ಕಾಲ ಬರೆದ ಸಖೀಗೀತ ಅಂಕಣ ಸಾಕಷ್ಟು ಜನಪ್ರಿಯವಾಗಿತ್ತು. ಕನ್ನಡಪ್ರಭ ವಿಶೇಷಾಂಕಗಳಿಗೆ ಅಪರ್ಣಾ ಕಥೆಗಳನ್ನೂ ಬರೆದಿದ್ದರು. ಕಥೆಗಾರ ವಾಸ್ತುಶಿಲ್ಪಿ ನಾಗರಾಜ ವಸ್ತಾರೆ ಅವರನ್ನು ಮದುವೆಯಾಗಿ ಬನಶಂಕರಿ 2ನೇ ಹಂತದಲ್ಲಿ ನೆಲೆಸಿದ್ರು. TN ಸೀತಾರಾಮ್ ಅವರ ಮುಕ್ತ ಮನ್ವಂತರ ಧಾರಾವಾಹಿಗಳಲ್ಲಿ ವಕೀಲೆಯ ಪಾತ್ರಧಾರಿಯಾಗಿ ಜನಮನ ಗೆದ್ದವರು ಅಪರ್ಣಾ. ನಂತರದ ದಿನಗಳಲ್ಲಿ ಮಜಾ ಟಾಕೀಸ್ ಮೂಲಕ ಅವರು ಹಾಸ್ಯ ಪಾತ್ರಗಳನ್ನೂ ನಿರ್ವಹಿಸಬಲ್ಲರು ಅನ್ನುವುದನ್ನು ತೋರಿಸಿಕೊಟ್ರು. ವರಲಕ್ಷ್ಮಿ ಪಾತ್ರದಲ್ಲಿ ಅವರ ಅಭಿನಯ ಕನ್ನಡಿಗರ ಮನೆ ಮಾತಾಗಿತ್ತು. ಬಿಗ್ ಬಾಸ್ ಮನೆ ಪ್ರವೇಶಿಸಿ ಅಲ್ಲಿಯೂ ತಮ್ಮ ಪ್ರತಿಭೆ ತೋರಿದ ಅಪರ್ಣಾ ಅವರಿಗೆ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯ ಪಲ್ಲವಿಯ ಪಾತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರಕಿತ್ತು. ಅಪರ್ಣಾ ಇವತ್ತು 20 ವರ್ಷಗಳ ನಂತರ ನಟಿಸಿದ ಚಿತ್ರ ಗ್ರೇ ಗೇಮ್ಸ್ 2024 ಮೇ 10ರಂದು ಬಿಡುಗಡೆಯಾಗಿತ್ತು. ಮಾತಿಗೆ ನಿಂತರೆ ಸ್ಪಷ್ಟ ಕನ್ನಡದ ಸುಸ್ವರ, ಅಭಿನಯಕ್ಕೆ ಬಂದರೆ ಸಂಯಮದ ಮಹಾನಟಿ, ನಿರೂಪಣೆಗೆ ತೊಡಗಿದರೆ ನೆರೆರ್ಗಳ ಕಂಠಸಿರಿ, ಗೆಳೆಯರ ಪಾಲಿಗೆ ಸ್ನೇಹಮಯಿ, ಪ್ರವಾಸ ಪ್ರಿಯೆ, ಅಡುಗೆಯಲ್ಲಿ ಎತ್ತಿದ ಕೈ, ಅತಿಥಿ ಸತ್ಕಾರದಲ್ಲಿ ಹೆಸರುವಾಸಿಯಾಗಿದ್ದವರು ಅಪರ್ಣಾ. ಅವರ ಧ್ವನಿ ಇನ್ನೂ ಬಹುಕಾಲ ಕನ್ನಡದ ಕಿವಿಗಳಲ್ಲಿ ಮೊಳಗುತ್ತಲೇ ಇರುತ್ತದೆ. ಇನ್ನೂ 58 ಮುಗಿಸದ ಅಪರ್ಣಾ ಕಣ್ಮರೆಯಾಗಿದ್ದಾರೆ. ಬಾಗಿಲುಗಳು ಈ ಬಾರಿ ಎಡಕ್ಕೆ ತೆರೆದುಕೊಂಡಿವೆ. ಅಪರ್ಣಾ ಇಳಿದು ಹೋಗಿದ್ದಾರೆ. ಜೀವನದ ಮೆಟ್ರೋ ಸಾಗುತ್ತಿದೆ. ಅಪರ್ಣಾ ದನಿ ಮಾತ್ರ ಶಾಶ್ವತವಾಗಿದೆ. ಕನ್ನಡದ ಕಟ್ಟಾಳು, ನಿಜಗನ್ನಡತಿ, ತಮ್ಮ ಅಪೂರ್ವವಾದ ಜೀವನ ಯಾತ್ರೆಯನ್ನು ಅರ್ಧದಲ್ಲಿಯೇ ಅಪೂರ್ಣಗೊಳಿಸಿದ ಅಪರ್ಣಾ ಅವರಿಗೆ ಭಾರವಾದ ಹೃದಯದಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ನಾಡು ಕಂಡ ಶ್ರೇಷ್ಠ ಕಲಾವಿದೆಯವರು, ಅತ್ಯದ್ಭುತ ವಾಗ್ಗೇಯಕಾರರು, ಶ್ರೇಷ್ಠ ನಿರೂಪಕಿಯು, ಬಹುಮುಖ ಪ್ರತಿಭೆಯೂ ಆದ ಅಪರ್ಣಾ ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ನಮಗೆ ಆಘಾತವಾಗಿದೆ. ಅಪರ್ಣಾ ಅವರ ಸಾವಿನಿಂದ ಕನ್ನಡ ಚಿತ್ರಲೋಕ, ಕಿರುತೆರೆ ಲೋಕ ಬಡವಾಗಿದೆ. ಅಪರ್ಣಾ ಅವರ ಆತ್ಮಕ್ಕೆ ಆ ಭಗವಂತನು ಶಾಂತಿ ನೀಡಲಿ ಎಂದು ಬೇಡುತ್ತೇನೆ.